ಹಲೋ ಎಲ್ರಿಗೂ, ಇವತ್ತು ತುಂಬ ವಿಶೇಷವಾದ ಪ್ರೋಗ್ರಾಮಿಗೆ ಹೊರಟಿದ್ದೀನಿ. ಅದಕ್ಕೋಸ್ಕರ ನೋಡಿ, ಇದು ನನ್ನ ಔಟ್ಫಿಟ್, ಇದು ನಮ್ಮಿಬ್ಬರ ಹುಡುಗರ ಔಟ್ಫಿಟ್. ದಾರಿನಲ್ಲಿ ಹೋಗ್ತಾ ಫಸ್ಟ್ ನಮ್ಮ ಅತ್ತೆನ ಪಿಕಪ್ ಮಾಡ್ಕೊಂಡ್ವಿ, ಆಮೇಲೆ ನಮ್ಮಮ್ಮ ಮತ್ತು ನಮ್ಮ ಅಪ್ಪನೂ ಪಿಕ್ ಮಾಡ್ಕೊಂಡ್ವಿ. ನಮ್ಮ ಅಪ್ಪಂಗೆ ನಾವೆಲ್ಲ ಲಂಚಿಗೆ ಹೋಗ್ತಾ ಇದ್ದೀವಿ ಅಂತ ಅಷ್ಟೇ ಹೇಳಿದ್ವಿ. ಆದರೆ ನಮ್ಮಪ್ಪನ 75th ಬರ್ಡೇನ ಸರ್ಪ್ರೈಸ್ ಆಗಿ ಸೆಲೆಬ್ರೇಟ್ ಮಾಡೋದಕ್ಕೆ RR ನಗರಲ್ಲಿರೋ ದೇಸಿ ಮಸಾಲಾಗೆ ಹೋಗಿದ್ವಿ. ನಮ್ಮಪ್ಪನ ಕರ್ಕೊಂಡು ಹೋಗೋಕೆ ಮುಂಚೆ ನಮ್ಮ ಅಕ್ಕ ಭಾವ ಗೆಸ್ಟನ್ನೆಲ್ಲ ಅಲ್ಲಿ ಆಲ್ರೆಡಿ ಕೂರಿಸ್ಬಿಟ್ಟಿದ್ರು. ನಮ್ಮಪ್ಪಂಗೆ ಒಳಗೆ ಬರ್ತಿದ್ದ ಹಾಗೆ ಆಶ್ಚರ್ಯ, ಸಂತೋಷ, ಗಾಬರಿ ಎಲ್ಲ ಮಿಕ್ಸ್ಡ್ ಎಮೋಷನ್ಸು. ನಮ್ಮಮ್ಮಂಗಂತೂ ಆನಂದ ಬಾಷ್ಪ. ನಮ್ಮಪ್ಪಂಗೆ ಮಾತುಗಳೇ ಬರ್ತಾ ಇಲ್ಲ, ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ. ಇವ್ರನ್ನೆಲ್ಲ ನೋಡೋ ತನಕ ಅವ್ರ ಬರ್ಡೇ ಸೆಲೆಬ್ರೇಷನ್ ಅನ್ನೋದು ನಮ್ಮಪ್ಪಂಗೆ ಐಡಿಯಾನೇ ಇರಲಿಲ್ಲ. ನಮ್ಮಪ್ಪನ ಅಕ್ಕಪಕ್ಕದಲ್ಲಿರೋರು ಅಕ್ಕಂಗಿಯರು, ನಮ್ಮಪ್ಪನೂ ಫುಲ್ಲು ಆನಂದ ಬಾಷ್ಪ, ಆಲಾಪು, ನಾನು, ನಮ್ಮ ಅಕ್ಕ ಎಲ್ಲ ಸಂತೋಷ ಅಂದರೆ ಸಂತೋಷ ಆಗೋಗಿತ್ತು ನಮಗೆ. ಅಫ್ಕೋರ್ಸ್ 75th ಬರ್ಡೇ ಒಂದು ಸಣ್ಣ ಕೇಕ್ ಕಟಿಂಗ್ ಆಯಿತು. ಯಾಕಂದರೆ ಇಲ್ಲೇ ಸಾಕಷ್ಟು ವೆರೈಟೀಸ್ ಇದ್ದಿದ್ದರಿಂದ ಕೇಕ್ ದೊಡ್ಡದಾಗಿರಲಿಲ್ಲ. ಎಲ್ಲರಿಗೂ ಕೇಕ್ ತಿನ್ನಿಸೋ ಸಂಭ್ರಮ ಆಯಿತು. ಹಾಗೆ ಹಿರಿಯರು ಕೆಲವ್ರು ಬಂದು ಶಾಲು ಎಲ್ಲ ಹಾಕಿ ನಮ್ಮಪ್ಪಂಗೆ ನಿಜವಾಗ್ಲೂ ಆ ಒಂದು ಸಂತೋಷ ಇದೆಯಲ್ಲ, ಇಟ್ ವಾಸ್ ಲೈಕ್ ಹೇಳ್ಕೊಳಕ್ಕೆ ಆಗಲ್ಲ. ಇಲ್ಲೇ ನೋಡ್ತಿದ್ದೀರಾ, ಇವ್ರು ಬಂದು ನಮ್ಮ ಡ್ಯಾಡಿಯವರ ಮೊದಲನೇ ಅಣ್ಣ ಅತ್ತಿಗೆ ಮತ್ತು ಕಡೆ ತಮ್ಮನ ಹೆಂಡತಿ. ಆ್ಯಂಡ್ ಇವರು ನಮ್ಮ ಚಿಕ್ಕ ತಾತ ಚಿಕ್ಕಜ್ಜಿ, ನಮ್ಮ ರಘುಮಾವ, ನಮ್ಮ ಚಂದ್ರ ಆಂಟಿ. ನಮ್ಮ ಅಜ್ಜಿ ಕೂಡ ಅಳಿಯಂದ್ರಿಗೆ ಆಶೀರ್ವಾದ ಮಾಡಿದ್ರು. ನಮ್ಮ ಅತ್ತೆ ಮತ್ತು ಇಲ್ಲಿ ನೋಡಿ ನಮ್ಮ ಚಿಕ್ಕಪ್ಪ ಮತ್ತು ಅವರಮ್ಮ ಬರ್ಡೇ ಆಗಿರೋದ್ರಿಂದ ಎಲ್ಲರೂ ಗಿಫ್ಟ್ಸ್ ಕೊಟ್ಟರು. ಆ್ಯಂಡ್ ಏನು ಗೊತ್ತಾ, ನಮ್ಮ ಡ್ಯಾಡಿಗೆ ಈ ಸರ್ಪ್ರೈಸನ್ನ ನಾವು ಎಷ್ಟು ಕಷ್ಟಪಟ್ಟು ಮುಚ್ಚಿಟ್ಕೊಂಡಿದ್ವಿ ಅಂದರೆ, ಎಸ್ಪೆಷಲಿ ನಮ್ಮಮ್ಮ, ಯಾಕಂದರೆ ಅವ್ರಿಗೆ ವಿಷಯ ಗೊತ್ತಿತ್ತು. ಆದರೆ ನಮ್ಮಪ್ಪಂಗೆ ಹೇಳದೇ ಇರೋ ಹಾಗೆ ಸಕ್ಸಸ್ಫುಲ್ಲಾಗಿ ಈ ಸರ್ಪ್ರೈಸನ್ನು ಕಾಪಾಡ್ಕೊಂಡು ಬಂದ್ವಿ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸ್ಮಾಲ್ ಸೆಲೆಬ್ರೇಷನ್ ಬರೀ ನಮ್ಮಪ್ಪಂಗೆ ಹತ್ತಿರದವ್ರು ಮಾತ್ರ ಸೇರಿದ್ದು, ಆದರೂ ಸಖತ್ತಾಗಿತ್ತು. ಆ್ಯಂಡ್ ಊಟ ಅಂತೂ ಕೇಳೋ ಹಾಗೆ ಇರಲಿಲ್ಲ. 40ಕ್ಕಿಂತ ಹೆಚ್ಚು ಐಟಮ್ಸ್ ಇತ್ತು. ಲಂಚ್ಗೆ ನಾವು ಹೋಗಿದ್ದು. ಸೊ ದೊಡ್ಡವರೆಲ್ಲರೂ ಅವ್ರಿಗೇನೇನು ಬೇಕೋ ಅದನ್ನು, ಬಿಕಾಸ್ ಬೊಫೆ ಆಗಿದ್ದರಿಂದ ಒಂದಷ್ಟು ಸ್ಟಾರ್ಟರು ಎಲ್ಲ ಅಲ್ಲಿಗೆ ಸರ್ವ್ ಮಾಡಿದ್ರು. ಮಿಕ್ಕಿದೆಲ್ಲ ಯಾರ್ಯಾರಿಗೆ ಏನೇನು ಬೇಕೋ ಅವ್ರು ಹೋಗಿ ಅದನ್ನು ಹಾಕ್ಕೊಂಡು ತೃಪ್ತಿಯಾಗಿ ಊಟ ಮಾಡಿದ್ರು. ಸರ್ಪ್ರೈಸ್ ಆಗಿದ್ದರಿಂದ ಶಾರ್ಟ್ ನೋಟಿಸಲ್ಲಿ ಎಲ್ಲರೂ ಇನ್ವೈಟ್ ಮಾಡಿದ್ವಿ. ಆದರೂ ಎಲ್ಲರೂ ಬಂದಿದ್ದರು, ಖುಷಿ ಆಯಿತು. ಸೊ ಒಂದು ಸಣ್ಣ ರಿಟರ್ನ್ ಗಿಫ್ಟ್ ಕೊಟ್ಟು ದೊಡ್ಡವ್ರ ಆಶೀರ್ವಾದ ಎಲ್ಲ ತೊಗೊಂಡ್ವಿ. ಒಟ್ಟಿನಲ್ಲಿ ನಮ್ಮ ಡ್ಯಾಡಿ ಮಿಸ್ಟರ್ ಪ್ರಭಾಕರ್ ಅವರ 75th ಬರ್ಡೇ ತುಂಬ ಮೆಮೊರಬಲ್ ಆಗಾಯಿತು. ಆ್ಯಂಡ್ ನಮ್ಮ ಡ್ಯಾಡಿನೂ ಹ್ಯಾಪಿ, ನಾವು ಎಲ್ಲರೂ ಹ್ಯಾಪಿ.